Hi everyone, in the previous video we have discussed about supremum and infimum. In this session we let us discuss on theorems on sequences. Theorem 1 ಏನು ಹೇಳುತ್ತೆ theorem 1 ಸ್ಟೇಟ್ಮೆಂಟ್ ಅಂದರೆ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಯುನಿಕ್ಯೂ ಅಂತ ಪ್ರೂವ್ ಮಾಡಬೇಕು. ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟ್ಯು ಯುನಿಕ್ಯೂ ಅಂದ್ರೇನು ಸಿಂಗಲ್ ಆಗಿರುತ್ತೆ, ಒಂದೇ ಒಂದಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಅಥವಾ ಪ್ರೂವ್ ದಟ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಕೆನಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಲಿಮಿಟ್. ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟು ಒಂದಕ್ಕಿಂತ ಜಾಸ್ತಿ ಇರಲ್ಲ ಅಂತ ಪ್ರೂವ್ ಮಾಡಬೇಕು. ಎರಡು ಒಂದೇ ಮೀನಿಂಗ್ ತಾನೆ. ಏನು ಹೇಳುತ್ತೆ ಕನ್ವರ್ಜೆಂಟ್ ಸೀಕ್ವೆನ್ಸ್? ಒಂದು ಕೊಟ್ಟಿರುವಂಥ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗಿದೆ, ಈ ಎಕ್ಸೆನ್ ಅನ್ನೋ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗಿದೆ ಅಂದರೆ ಬರುವಂಥ ಲಿಮಿಟ್ ವ್ಯಾಲ್ಯೂ ಯುನಿಕ್ಯೂ ಆಗಿರಬೇಕಲ್ವಾ. ಸೊ ಇದನ್ನ ಪ್ರೂವ್ ಮಾಡಬೇಕು. ಯುನಿಕ್ಯೂ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟು ಯುನಿಕ್ಯೂ ಆಗುತ್ತಾ ಅಂತ ಪ್ರೂವ್ ಮಾಡಬೇಕು. ಯುನಿಕ್ಯೂ ಆದರೆ ಸೀಕ್ವೆನ್ಸ್ ಎಕ್ಸೆನ್ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಪ್ರೂಫ್ ಪಾರ್ಟಿ ಬರೋಣ. ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಕನ್ವರ್ಜೆಂಟ್. ಗಿವನಲ್ಲೇ ಕೊಟ್ಟಿದ್ದಾರಲ್ವಾ, ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಆ ಕನ್ವರ್ಜೆಂಟ್ ಸೀಕ್ವೆನ್ಸ್ನ ನಾವೇನಂತ ತಗೊತಾ ಇದ್ದೀವಿ, ಎಕ್ಸ್ ಎನ್ ಅಂತ ತಗೊತಾ ಇದ್ದೀವಿ. ಲೆಟ್ L1 and L2 be the two limits of the sequence, two ಲಿಮಿಟ್ಸ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್. ಇಲ್ಲೇನು ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ನಿಗೆ ಟೂ ಲಿಮಿಟ್ಸ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಟೂ ಲಿಮಿಟ್ಸ್ನ ಕನ್ಸಿಡರ್ ಮಾಡಿಕೊಂಡು ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟ್ ಯುನಿಕ್ಯೂ ಬರುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿ ಇರಲ್ಲ ಅಂತ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಲ್ಲಿ ಎರಡು ಲಿಮಿಟ್ನ ಚೂಸ್ ಮಾಡ್ತಾ ಇದ್ವಿ. ದಟ್ ಈಸ್ ಯಾವ ರೀತಿ ಬರ್ಕೋಬೋದು, ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L1 ಆ್ಯಂಡ್ ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L2 ಅಂತ ಬರ್ಕೋಬೋದಲ್ವಾ. L1 L2 ಬಿ ದ ಟು ಲಿಮಿಟ್ಸ್ ಆಫ್ ದ ಸೀಕ್ವೆನ್ಸ್ ಆಫ್ ಎಕ್ಸ್ ಎನ್ ಅಂದರೆ ಈ ರೀತಿನೂ ಬರ್ಕೋಬೋದು ತಾನೆ. ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L1 ಆ್ಯಂಡ್ ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L2 ಅಂತ ಬರ್ಕೋಬೋದು. ಇಲ್ಲೇನು ಲಿಮಿಟ್ ಆಫ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಯುನಿಕ್ಯೂ ಅಥವಾ ಮೋರ್ ದ್ಯಾನ್ ಕ್ಯಾನ್ ನಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಲಿಮಿಟ್ ಅಂತ ಪ್ರೂವ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಪ್ರೂವ್ ದಟ್. ಅದಕ್ಕೋಸ್ಕರ ಯಾವ ರೀತಿ ಪ್ರೂವ್ ಮಾಡ್ತೀವಿ, ವಿ ಹ್ಯಾವ್ ಟು ಪ್ರೂವ್ ದಟ್ L1 ಈಕ್ವಲ್ ಟು L2 ಅಂತ ಪ್ರೂವ್ ಮಾಡಿದರೆ, ಈ ಲಿಮಿಟ್ L1 ಈಕ್ವಲ್ ಟು ಲಿಮಿಟ್ L2 ಆದರೆ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟ್ ಏನಾಗುತ್ತೆ, ಯುನಿಕ್ಯೂ ಆಗುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿಯ ಲಿಮಿಟ್ ವ್ಯಾಲ್ಯೂ ಇರಲ್ಲ ಅಂತ. ಗೊತ್ತಾಗ್ತಿದೆಯಾ? ಕನ್ವರ್ಜೆಂಟ್ ಸೀಕ್ವೆನ್ಸಿಗೆ ಒಂದಕ್ಕಿಂತ ಜಾಸ್ತಿ ಲಿಮಿಟ್ ಇರಲ್ಲ ಅಂತ ಪ್ರೂವ್ ಆಗುತ್ತೆ. ಬಟ್ ಏನು ಮಾಡ್ತೀವಿ, ಲೇಟಸ್ ಇದು ಪ್ರೂವ್ ಆಗಬೇಕು ಅಂದರೆ ನಾವೇನು ಅಸ್ಯೂಮ್ ಮಾಡ್ಕೊತೀವಿ, ಫಸ್ಟ್ ಲೇಟಸ್ ಅಸ್ಯೂಮ್ ದಟ್ L1 ನಾಟ್ ಈಕ್ವಲ್ ಟು L2 ಅಂತ ಅಸ್ಯೂಮ್ ಮಾಡ್ಕೊತೀವಿ. ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟು ಯುನಿಕ್ಯೂ ಆಗಿರಲ್ಲ L1 ನಾಟ್ ಈಕ್ವಲ್ ಟು L2 ಆದರೆ. L1 ಈಕ್ವಲ್ ಟು L2 ಆದರೆ ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟು ಯುನಿಕ್ಯೂ ಆಗುತ್ತೆ. ಬಟ್ ಇಲ್ಲೇನು ಆಗಿರಲ್ಲ ಅಂತ ಅಸ್ಯೂಮ್ ಮಾಡ್ಕೊತಿದ್ವಿ. ಅಂದರೆ L1 ನಾಟ್ ಈಕ್ವಲ್ ಟು L2 ಅಂತ ಅಸ್ಯೂಮ್ ಮಾಡ್ಕೊತೀವಿ. ನಾವು ಕಂಡೀಷನ್ ಏನಾಗುತ್ತೆ, ಲೆಟ್ ಮಾಡ್ಯುಲಸ್ ಆಫ್ L1 ಮೈನಸ್ L2 ಈಕ್ವಲ್ ಟು ಸಮ್ ಇಂಟೀಜರ್ K ಆಗುತ್ತೆ, ವೇರ್ K ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. L1 ನಾಟ್ ಈಕ್ವಲ್ ಟು L2 ಆದರೆ ಮಾಡ್ಯುಲಸ್ ಆಫ್ L1 ಮೈನಸ್ L2 ಈಕ್ವಲ್ ಟು K ಆಗುತ್ತೆ, K ಗ್ರೇಟರ್ ದ್ಯಾನ್ 0 ಆಗುತ್ತೆ. ಗೊತ್ತಾಗ್ತಿದೆಯಾ? ನಾವು ಪ್ರೂವ್ ಮಾಡೋದಕ್ಕೋಸ್ಕರ ಇಲ್ಲಿ ನೋಡಿ, L1 ಈಕ್ವಲ್ ಟು L2 ಅಂತ ಪ್ರೂವ್ ಮಾಡಬೇಕು. ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, L1 ನಾಟ್ ಈಕ್ವಲ್ ಟು L2 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಅಂದರೆ ಮಾಡ್ಯುಲಸ್ ಆಫ್ L1 ಮೈನಸ್ L2 ಈಕ್ವಲ್ ಟು K ಅಂತ ಬಂದರೆ L1 ನಾಟ್ ಈಕ್ವಲ್ ಟು L2 ಅಂತ ಪ್ರೂವ್ ಆಗುತ್ತೆ. ಸಪೋಸ್ ಮಾಡ್ಯುಲಸ್ ಆಫ್ L1 ಮೈನಸ್ L2 ನಾಟ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ L1, ಈಗ ಸಿಂಪ್ಲಿಫೈ ಮಾಡಿದಾಗ ಮಾಡ್ಯುಲಸ್ ಆಫ್ L1 ಮೈನಸ್ L2 ನಾಟ್ ಈಕ್ವಲ್ ಟು K ಅಂತ ಬಂತು ಅಂದರೆ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, L1 ನಾಟ್ ಈಕ್ವಲ್ ಟು L2 ಅಂತ, ಇದು ರಾಂಗ್ ಆಗುತ್ತೆ. ಸೊ ದೇರ್ ಫೋರ್ ಫೈನಲಿ L1 ಈಕ್ವಲ್ ಟು L2 ಪ್ರೂವ್ ಆಗುತ್ತೆ. ಅಂದರೆ ಕಾಂಟ್ರಡಿಕ್ಷನ್ ಆಗುತ್ತೆ. ಕಾಂಟ್ರಡಿಕ್ಷನ್ ಟು ದ ಫ್ಯಾಕ್ಟ್. ಈ ಫ್ಯಾಕ್ಟಿಗೆ ಕಾಂಟ್ರಡಿಕ್ಷನ್ ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನಾವೇನ ಪ್ರೂವ್ ಮಾಡ್ಕೊಂಡು ಅಂದರೆ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಅದು ರಾಂಗ್ ಆಗುತ್ತೆ, ಆವಾಗ ಇದು ಟ್ರೂ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ಪ್ರೂವ್ ಮಾಡೋಣ. ಇದೇನಾದ್ರು ಸಪೋಸ್ ರಾಂಗ್ ಆದರೆ ಇದು ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L1, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L2 ಅಂತ ತೊಗೊಂಡಿದ್ದೀವಲ್ವಾ. ನಾವು ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L1, ಇದು ಲಿಮಿಟ್ನ ಡೆಫಿನಿಷನ್ ಯಾವ ರೀತಿ ಬರೀತೀರಾ, ಫಾರ್ ಎ ಗಿವನ್ ಎಕ್ಸಲಾನ್. ಈಗ ಜನರಲ್ ಆಗಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L ಅಂದರೆ ಯಾವ ರೀತಿ ಬರೀತೀರಾ, ಫಾರ್ ಎ ಗಿವನ್ ಎಕ್ಸಲಾನ್ ಸೀಕ್ವೆನ್ಸ್ ಎಕ್ಸ್ ಎನ್
ಗೊತ್ತಲ್ವಾ ಲಿಮಿಟ್ ಡೆಫಿನಿಷನ್ ಯಾವ ರೀತಿ ಬರಿತಾ ಹೋಗ್ತೀರಾ? ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎಮ್ ಬಿಲಾಂಗ್ಸ್ ಟು ಎನ್. ಎಮ್ ಏನಾಗಿರುತ್ತೆ? ಸ್ಮಾಲ್ ಪಾಸಿಟಿವ್ ಇಂಟೀಜರ್ ಸಚ್ ದಟ್ ಕಂಡೀಷನ್ ಏನಾಗುತ್ತೆ? ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರೀತೀರಲ್ವಾ. ಸೊ ಅದೇ ರೀತಿ ಇಲ್ಲಿ ಲಿಮಿಟ್ ವ್ಯಾಲ್ಯೂ L1 ಇದೆ. ಅವಾಗ ಏನಾಗುತ್ತೆ? ಫಾರ್ ಎ ಗಿವನ್ ಎಕ್ಸಲಾನ್ 1 ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ M1 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಕಂಡೀಷನ್ ಏನಾಗುತ್ತೆ? ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಲಿಮಿಟ್ ವ್ಯಾಲ್ಯೂ ಏನಿದೆ L1 ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಅಂತ ತೊಗೊಂಡಿದ್ದೀವಲ್ವಾ, ಎಕ್ಸಲಾನ್ 1 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು M1. ಇಲ್ಲಿ 2 ಲಿಮಿಟ್ಸ್ ವ್ಯಾಲ್ಯೂ ಇರೋದ್ರಿಂದ ನಾವೇನಂತ ಮಾಡ್ತಿದ್ದೀವಿ? ಎಕ್ಸಲಾನ್ 1 ಅಂತ ತೊಗೊಳ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಲಿಮಿಟ್ ವ್ಯಾಲ್ಯೂ L1 ಇರೋದಕ್ಕೆ ಗೊತ್ತಾಗ್ತಿದೆಯಾ? ಸಿಮಿಲರ್ಲಿ ಅದೇ ರೀತಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಅದೇ ರೀತಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು L2 ಆದಾಗ ಫಾರ್ ಎ ಗಿವನ್ ಯಾವ ರೀತಿ ಬರೀತೀರಾ? ಲಿಮಿಟ್ ಡೆಫಿನೇಷನ್ ಇದಕ್ಕೆ ಫಾರ್ ಎ ಗಿವನ್ ಎಕ್ಸಲಾನ್ 2 ಅಂತ ಚೂಸ್ ಮಾಡ್ಕೊತಿದ್ದೀವಿ. ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ M2 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L2 ಲೆಸ್ ದ್ಯಾನ್ ಎಕ್ಸಲಾನ್ 2 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು M2 ಆಗುತ್ತೆ ಅಲ್ವಾ? ಇಲ್ಲಿ ಗೊತ್ತಾಗ್ತಿದೆಯಾ? ಲಿಮಿಟ್ ಡೆಫಿನೇಷನ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀರಾ? ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2 ಇದೆ, ಇದು ಗ್ರೇಟರ್ ದ್ಯಾನ್ 0 ಆಗಿದೆ. ಫಾರ್ ಸಿಂಪ್ಲಿಫಿಕೇಷನ್ಗೋಸ್ಕರ ನಾವೇನು ಮಾಡ್ತೀವಿ? ನೆಕ್ಸ್ಟು ಚೂಸ್ ಮಾಡ್ಕೊತಿದ್ದೀವಿ ಎಕ್ಸಲಾನ್ 1 ವ್ಯಾಲ್ಯೂ ಈಕ್ವಲ್ ಟು ಎಕ್ಸಲಾನ್ 2 ವ್ಯಾಲ್ಯೂ. ಇದು ಗ್ರೇಟರ್ ದ್ಯಾನ್ 0 ಆಗಿರುತ್ತಲ್ವ, ಇವೆರಡು ವ್ಯಾಲ್ಯೂನು ನಾವು k/2 ಅಂತ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ M1 M2 ಟು ಪಾಸಿಟಿವ್ ಇಂಟೀಜರ್ಸ್ ಇದೆ, ಸ್ಮಾಲ್ ಪಾಸಿಟಿವ್ ಇಂಟೀಜರ್ಸ್. ಅದನ್ನ ನಾವು M ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ M1 M2 ಅಂತ ಬರ್ಕೊತೀವಿ. ಇದರಲ್ಲಿ ಮ್ಯಾಕ್ಸಿಮಮ್ ಆಫ್ M1 M2ನಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಅದನ್ನ M ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ದೇರ್ ಫೋರ್ ಇಲ್ಲಿ ಎಕ್ಸಲಾನ್ ವ್ಯಾಲ್ಯೂ ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2 ವ್ಯಾಲ್ಯೂನ k/2 ಅಂತ ತೊಗೊಂಡಿದ್ದೀವಲ್ವಾ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L1 ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಅಂದರೆ ಏನಾಗುತ್ತೆ? k/2 ಆಗುತ್ತೆ. ಅದೇ ರೀತಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L2 ವ್ಯಾಲ್ಯೂ ಏನಾಗುತ್ತೆ? ಲೆಸ್ ದ್ಯಾನ್ ಎಕ್ಸಲಾನ್ 2 ಇದೆ, ಅಂದರೆ ಲೆಸ್ಸರ್ ದ್ಯಾನ್ k/2 ಆಗುತ್ತೆ. ಫಾರ್ ಆಲ್ ಎನ್ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L1 ಲೆಸ್ ದ್ಯಾನ್ ಎಕ್ಸಲಾನ್ 1 ಆದಾಗ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು M1 ಇತ್ತು. ಅದೇ ರೀತಿ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಆದಾಗ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L2 ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಆದಾಗ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು M2 ಇತ್ತು. ಇಲ್ಲಿ M ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ M1 M2 ಅಂತ ತೊಗೊತಿದ್ದೀವಲ್ವಾ. ಇಲ್ಲಿ ಎಕ್ಸಲಾನ್ ವ್ಯಾಲ್ಯೂ ಚೂಸ್ ಮಾಡ್ದಂಗೆ M ವ್ಯಾಲ್ಯೂ ಏನಾಗುತ್ತೆ? ಗ್ರೇಟರ್ ದ್ಯಾನ್ ಈಕ್ವಲ್ ಟು M ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀವಿ? ಪ್ರೂಫ್ನ ಮಾಡ್ತಾ ಹೋಗಬೇಕು. ಇಲ್ಲೇನು ಮಾಡ್ತೀವಿ ನಾವು? ಇದು ಪ್ರೂವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇದು ಪ್ರೂವ್ ಆದರೆ ನಾವು ಅಸ್ಯೂಮ್ ಮಾಡ್ಕೊಂಡಿರೋದು ಟ್ರೂ ಆಗುತ್ತೆ. ಸಪೋಸ್ ಇದೇನಾದ್ರು ಪ್ರೂವ್ ಆಗಲಿಲ್ಲ ಅಂದರೆ ದಿಸ್ ಈಸ್ ರಾಂಗ್, ಕಾಂಟ್ರಡಿಕ್ಷನ್ ಆಗುತ್ತೆ, ಆವಾಗ ಇದು ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್ಗೆ ಏನು ಮಾಡ್ತೀರಾ? ಕನ್ಸಿಡರ್ ಮಾಡ್ಯುಲಸ್ ಆಫ್ L1 ಮೈನಸ್ L2ನ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ಮಾಡ್ಯುಲಸ್ ಆಫ್ L1 ಮೈನಸ್ L2 ಇದೆ ಅಲ್ವಾ, ಇದಕ್ಕೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎಕ್ಸ್ ಎನ್ ಮಾಡ್ತೀವಿ. ನೋಡಿ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ L1 ಮೈನಸ್ L2 ಪ್ಲಸ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಇಲ್ಲಿರುವಂಥ ಟರ್ಮ್ನ ಈ ರೀತಿ ಬರ್ಕೊಳೋದಕ್ಕೋಸ್ಕರ ಮಾಡ್ತೀವಿ. ಎಕ್ಸ್ ಎನ್ ಇದೆ ಅಲ್ವಾ, ಎಕ್ಸ್ ಎನ್ ಮೈನಸ್ L1 ಒಂದನ್ನು ಮಾಡ್ಕೊಳೋದಕ್ಕೆ ಎಕ್ಸ್ ಎನ್ ಮೈನಸ್ L2 ಫಾರ್ಮ್ L2 ಟರ್ಮ್ ಮಾಡ್ಕೊಳೋದಕ್ಕೋಸ್ಕರ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊತೀವಿ. ದಿಸ್ ಈಕ್ವಲ್ ಟು ಯಾವ ರೀತಿ ಬರಿತಾ ಹೋಗ್ತೀರಾ? ನೋಡಿ, ಎಕ್ಸ್ ಎನ್ ಮೈನಸ್ L2 ಆಯ್ತಲ್ವಾ, ಎಕ್ಸ್ ಎನ್ ಮೈನಸ್ L2 ಮೈನಸ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಪ್ಲಸ್ L1 ಉಳ್ಕೊಂತು ಅಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ. ಗೊತ್ತಾಗ್ತಿದೆಯಾ? ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ. ಇದನ್ನ ಎಕ್ಸ್ ಅಂತ ತೊಗೊತೀನಿ, ಇದನ್ನ ವೈ ಅಂತ ತೊಗೊತೀನಿ. ವಿತಿನ್ ನೆಗೆಟಿವ್ ಸೈನ್ ವೈ ಆಗುತ್ತೆ. ಏನಾಗುತ್ತೆ? ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಆಗುತ್ತಲ್ವಾ. ನೆಕ್ಸ್ಟ್ ಲೆಸ್ ಕಂಡೀಷನ್ ಇನ್ಈಕ್ವಾಲಿಟಿ ಏನಾಗುತ್ತೆ? ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಇದೇನಾಗುತ್ತೆ? ಮಾಡ್ ಎಕ್ಸ್ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ L2 ಪ್ಲಸ್ ಮಾಡ್ಯುಲಸ್ ಆಫ್ ವೈ ಅಂದರೆ ಇನ್ಕ್ಲೂಡಿಂಗ್ ಮೈನಸ್ ಎಕ್ಸ್ ಎನ್ ಪ್ಲಸ್ L1 ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇದೇನಾಯಿತು?
ಎಕ್ಸ್ ಎನ್ ಮೈನಸ್ ಎಲ್ ಟು ಈ ಫಾರ್ಮಿಗೆ ಬಂತು. ಇಲ್ಲೇನಿದೆ ಮೈನಸ್ ಎಕ್ಸ್ ಎನ್ ಪ್ಲಸ್ ಎಲ್ ಒನ್ ಇದೆ, ಇಲ್ಲೇನಿದೆ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಇದೆ. ಇಲ್ಲೊಂದು ಕಂಡೀಷನ್ ಇದೆ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಮಾಡ್ ವೈ ಮೈನಸ್ ಎಕ್ಸ್ ಅಂತಲೂ ಬರ್ಕೋಬೋದು. ಯಾವ ರೀತಿ ಅಂದರೆ ಎಕ್ಸ್ ಮೈನಸ್ ವೈ ಇದೆ, ಈ ಎಕ್ಸ್ ಮೈನಸ್ ವೈನಲ್ಲಿ ಮೈನಸ್ನ ಕಾಮನ್ ಆಗಿ ತೆಗೆದ್ರೆ ಮಾಡ್ಯುಲಸ್ ಒಳಗಡೆ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಆಗುತ್ತಲ್ವಾ, ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಮಾಡಿರೋದ್ರಿಂದ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್ ಆಗುತ್ತೆ ಇದು. ಸೊ ಇಲ್ಲೇನು ಉಳಿಯುತ್ತೆ, ವೈ ಮೈನಸ್ ಎಕ್ಸ್ ಆಗುತ್ತೆ. ಮಾಡ್ಯುಲಸ್ ಆಫ್ ಮೈನಸ್ ಇದ್ದಿದ್ದು ಮಾಡ್ಯುಲಸ್, ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಬರ್ದಿದ್ದೀನಿ ಅಂದರೆ ಮಾಡ್ಯುಲಸ್ ಆಫ್ ಮೈನಸ್ನ ಸೆಪ್ರೇಟಾಗಿ ಬರ್ಕೊತೀನಿ, ಮೈನಸ್ ಒನ್ ಅಂತ ಬರ್ಕೋಬೋದಲ್ವಾ. ಮಾಡ್ಯುಲಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಅಂದರೆ ವೈ ಮೈನಸ್ ಎಕ್ಸ್ ಅಂತ. ಈ ಮಾಡ್ಯುಲಸ್ ಆಫ್ ಮೈನಸ್ ಒನ್ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಒನ್ ಆಗುತ್ತೆ. ಆವಾಗ ಇದನ್ನ ವಿತಿನ್ ಮಾಡ್ಯುಲಸ್ ವೈ ಮೈನಸ್ ಎಕ್ಸ್ ಅಂತ ಬರ್ಕೋಬೋದಲ್ವಾ, ಆ ರೀತಿ ಬರ್ಕೊತ ಹೋಗ್ತೀವಿ. ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಟು ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ ವೈದಿದ್ದು ವೈ ಮೈನಸ್ ಎಕ್ಸ್ ಅಂತ ಡೈರೆಕ್ಟಾಗಿ ಬರಿಬೋದಲ್ವ. ಏನಾಗುತ್ತೆ, ಎಕ್ಸ್ ಎನ್ ಮೈನಸ್ ಎಲ್ ಒನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂತ ಬರ್ಕೊತೀವಿ. ಅಂದರೆ ಇದು ಮೈನಸ್ನ ಹೊರಗಡೆ ರಿಮೂವ್ ಮಾಡಿದರೆ ಎಕ್ಸ್ ಮೈನಸ್ ವೈ ಇದೆ, ಇದನ್ನ ಎಕ್ಸ್ ಅಂತ ತೊಗೊತೀನಿ, ಇದನ್ನು ವೈ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಗೊತ್ತಾಗ್ತಿದೆಯಾ? ಇದು ಎಕ್ಸು ವೈ ಆಯಿತು ಅಂದರೆ ಯಾವ ರೀತಿ ಬರ್ಕೊತೀರಾ, ಎಕ್ಸ್ ಮೈನಸ್ ವೈ ಇದೆ, ಇಲ್ಲಿ ನೋಡಿ ಇದನ್ನು ಎಕ್ಸ್ ಅಂತ ತೊಗೊಳ್ಳಿ, ಇದನ್ನು ವೈ ಅಂತ ತೊಗೊಳ್ಳಿ. ಅಲ್ಲಿಗೆ ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಕ್ಸ್ ಎನ್ ಆಗುತ್ತೆ. ಎಕ್ಸ್ ಮೈನಸ್ ವೈ ಅಂದರೆ ದಿಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಎಲ್ ಒನ್ ಇದೆ, ಮೈನಸ್ ವೈ ಪ್ಲೇಸಲ್ಲಿ ಮೈನಸ್ ಎಕ್ಸ್ ಎನ್ನ ತೊಗೊಳ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂತ ಬರ್ಕೋಬೋದು. ಅಥವಾ ಇದನ್ನೇನೆ ಈ ರೀತಿ ಚೇಂಜ್ ಮಾಡ್ಕೊಂಡಿರಿ, ಎಲ್ ಒನ್ ಮೈನಸ್ ಎಕ್ಸ್ ಒನ್ ಅಂತ ಬರ್ಕೊಂಡಿರ್ತೀವಿ. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂತ ಬರ್ಕೋಬೋದು. ಇಲ್ಲೇನಾಯಿತು, ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಟು ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಇದೆ. ಸೊ ಇಲ್ಲೇನಿದೆ ನಮಗೆ ಗೊತ್ತು, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಲೆಸ್ಸರ್ ದ್ಯಾನ್ ಕೆ ಬೈ ಟು ಆಗಿದೆ. ಎಕ್ಸ್ ಎನ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಟು ಲೆಸ್ಸರ್ ದ್ಯಾನ್ ಕೆ ಬೈ ಟು ಇದೆ. ಸೊ ಇಲ್ಲಿ ಎಕ್ಸ್ ಎನ್ ಮೈನಸ್ ಎಲ್ ಟು ಅಂದ್ರೇನು, ಲೆಸ್ಸರ್ ದ್ಯಾನ್ ಕೆ ಬೈ ಟು, ಲೆಸ್ ದ್ಯಾನ್ ಈಕ್ವಲ್ ಇದೆ. ಎಕ್ಸ್ ಎನ್ ಮೈನಸ್ ಎಲ್ ಟು ಲೆಸ್ಸರ್ ದ್ಯಾನ್ ಕೆ ಬೈ ಟು ಆಗಿದೆ. ಇನ್ಈಕ್ವಾಲಿಟಿ ಏನಾಗುತ್ತೆ, ಲೆಸ್ಸರ್ ದ್ಯಾನ್ ಕೆ ಬೈ ಟು ಪ್ಲಸ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂದರೆ ಲೆಸ್ಸರ್ ದ್ಯಾನ್ ಕೆ ಬೈ ಟು ಆಗುತ್ತೆ. ಫೈನಲಲ್ಲಿ ಇದೇನಾಗುತ್ತೆ, ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಲ್ ಟು ಲೆಸ್ಸರ್ ದ್ಯಾನ್ ಕೆ ಬೈ ಟು ಪ್ಲಸ್ ಕೆ ಬೈ ಟು ಅಂದರೆ ಕೆ ಆಗುತ್ತಾನೆ. 2 ಇಸ್ ದ ಎಲ್ ಸಿ ಎಮ್, 2k ಬರುತ್ತೆ, 2 ಕ್ಯಾನ್ಸಲ್ ಆಗಿ ಕೆ ಉಳ್ಕೊಳುತ್ತೆ. ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಲ್ ಟು ಲೆಸ್ಸರ್ ದ್ಯಾನ್ ಕೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೇನು ಎನ್ ಅಂತ ಬರ್ತಲ್ಲದೆಲ್ಲ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗ್ತಾ ಹೋಗುತ್ತೆ. ನಾವೇನು ಪ್ರೂವ್ ಮಾಡಬೇಕಿತ್ತು, ಏನು ಅಸ್ಯೂಮ್ ಮಾಡ್ಕೊಂಡಿದ್ವಿ, ಎಲ್ ಒನ್ ನಾಟ್ ಈಕ್ವಲ್ ಟು ಎಲ್ ಟು ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಕಂಡೀಷನ್ ಏನು, ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಲ್ ಟು ಈಕ್ವಲ್ ಟು ಕೆ ಅಂತ ಪ್ರೂವ್ ಆಗಬೇಕಿತ್ತು. ಬಟ್ ಇಲ್ಲಿ ಏನು ಪ್ರೂವ್ ಆಯಿತು ನಮಗೆ, ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಲ್ ಟು ಲೆಸ್ಸರ್ ದ್ಯಾನ್ ಕೆ ಅಂತ ಪ್ರೂವ್ ಆಯಿತು. ಸೊ ಏನಾಗುತ್ತೆ, ದಿಸ್ ಈಸ್ ಅ ಕಾಂಟ್ರಡಿಕ್ಷನ್. ದಿಸ್ ಕಾಂಟ್ರಡಿಕ್ಷನ್ ಅಂದರೆ ಫಾಲ್ಸ್ ಅಂತ. ಕಾಂಟ್ರಡಿಕ್ಷನ್ ಟು ದ ಫ್ಯಾಕ್ಟ್ ದಟ್ ಏನಂತು ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, ಎಲ್ ಒನ್ ಮೈನಸ್ ಎಲ್ ಟು ಈಕ್ವಲ್ ಟು ಕೆ ಅಂತ ಮಾಡ್ಕೊಂಡಿದ್ವಿ. ಇದು ಪ್ರೂವ್ ಆಗಲಿಲ್ಲ, ಬಟ್ ಲೆಸ್ಸರ್ ದ್ಯಾನ್ ಕೆ ಅಂತ ಪ್ರೂವ್ ಆಯಿತು. ಸೊ ಹೆನ್ಸ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ಏನಾಗುತ್ತೆ, ನಮ್ಮ ಅಸ್ಯೂಮ್ಷನ್ನು ಏನಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಎಲ್ ಒನ್ ನಾಟ್ ಈಕ್ವಲ್ ಟು ಎಲ್ ಟು ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಲ್ವಾ, ಇದು ರಾಂಗ್ ಆಗುತ್ತೆ. ಸೊ ದೇರ್ ಫೋರ್ ಎಲ್ ಒನ್ ಈಕ್ವಲ್ ಟು ಎಲ್ ಟು ಆಗುತ್ತೆ ಅಲ್ವಾ. ಎಲ್ ಒನ್ ಈಕ್ವಲ್ ಟು ಎಲ್ ಟು ಆಯಿತು ಅಂದರೆ ದೇರ್ ಫೋರ್ ಲಿಮಿಟ್ ಆಫ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಯುನಿಕ್ಯೂ. ಅಥವಾ ಏನಾಗುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸಿನ ಲಿಮಿಟು ಕೆನಾಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಲಿಮಿಟ್ ಅಂತ ಪ್ರೂವ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೈನಸ್ ಎಕ್ಸ್ ಎನ್ ಪ್ಲಸ್ ಎಲ್ ಒನ್ ಅನ್ನು ನಾವು ಎಲ್ ಒನ್ ಮೈನಸ್ ಎಕ್ಸ್ ಎನ್ ಅಂತ ಬರ್ಕೊತೀವಿ. ಇಲ್ಲಿ ಇನ್ನೊಂದು ಸ್ಟೆಪ್ ಬರ್ಕೋಬೋದು, ಪ್ಲಸ್ ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಕ್ಸ್ ಎನ್ ಅಂತ ಬರ್ಕೊತೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಅಂದರೆ ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಒನ್ ಅಂತ ಬರ್ಕೊತೀವಿ. ಗೊತ್ತಾಗ್ತಿದೆಯಾ? ನಾವು ಪ್ರೂವ್ ಮಾಡಬೇಕಾಗಿದ್ದು ಎಲ್ ಒನ್ ಮಾಡ್ಯುಲಸ್ ಆಫ್ ಎಲ್ ಒನ್ ಮೈನಸ್ ಎಲ್ ಟು ಈಕ್ವಲ್ ಟು ಕೆ ಅಂತ ಮಾಡಬೇಕಿತ್ತು, ಬಟ್ ಲೆಸ್ ದ್ಯಾನ್ ಕೆ ಬಂತು. ಸೊ ಕಾಂಟ್ರಡಿಕ್ಷನ್ ಆಗುತ್ತೆ. ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ವಿ, ಇದು ಸ್ಟೇಟ್ಮೆಂಟು, ಈ ಕಂಡೀಷನ್ನು ರಾಂಗ್ ಆಗುತ್ತೆ. ಸೊ
L1 ಈಕ್ವಲ್ ಟು L2 ಆಗುತ್ತೆ. L1 ಈಕ್ವಲ್ ಟು L2 ಆಯಿತು ಅಂದರೆ ಲಿಮಿಟ್ ಆಫ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಏನಾಗುತ್ತೆ, ಯುನಿಕ್ಯೂ ಅಂತ ಪ್ರೂವ್ ಆಗುತ್ತೆ. ಹೆನ್ಸ್ ದ ಪ್ರೂಫ್. ಗೊತ್ತಾಗ್ತಿದೆಯಾ? ಇಷ್ಟೇ ಪ್ರೂಫು. ನೆಕ್ಸ್ಟ್ ಸೆಕೆಂಡ್ ಥಿಯರಮು, ಇಫ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಅಂತ ಇದೆ. ಒಂದು ಸೀಕ್ವೆನ್ಸಿಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡಿದರೆ L ಅಂತ ಲಿಮಿಟ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಮಾಡ್ಯುಲಸ್ ಆಫ್ xnಗೆ ಲಿಮಿಟ್ ವ್ಯಾಲ್ಯೂ ಆಸ್ n ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡಿದರೆ ಮಾಡ್ಯುಲಸ್ ಆಫ್ L ಬರುತ್ತೆ. ಇದನ್ನ ಪ್ರೂವ್ ಮಾಡಬೇಕು. ಈ ಕಂಡೀಷನ್ ಯೂಸ್ ಮಾಡಿಕೊಂಡು ನಾವೇನು ಇದನ್ನು ಪ್ರೂವ್ ಮಾಡಬೇಕು. ಪ್ರೂಫ್ ಪಾರ್ಟಿಗೆ ಬರೋಣ. ಪ್ರೂಫ್ ಗಿವನ್ ಏನಿದೆ, ಗಿವನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಅಂತ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ಲಿಮಿಟ್ ಡೆಫಿನಿಷನ್ನು? Therefore, for a given epsilon greater than 0, there exists m belongs to n such that mod xn minus L lesser than epsilon for all n greater than equal to m ಅಂತ ತಾನೇ ಲಿಮಿಟ್ ಡೆಫಿನಿಷನ್ ಹೇಳೋದು. ಇಲ್ಲೇನು ಲಿಮಿಟ್ ಡೆಫಿನಿಷನ್ನ ಬರ್ಕೊಂಡ್ರಿ ಅಲ್ವಾ. ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್, ಇನ್ನು ಕನ್ಸಿಡರ್ ಮಾಡ್ತೀರಾ, ಮಾಡ್ xn ಮೈನಸ್ L ಇದೆ ಅಲ್ವಾ. ಸೊ ಆ ಫಾರ್ಮಲ್ಲಿ ಇದನ್ನ ಬರ್ಕೊತಾ ಹೋಗ್ತೀವಿ. ಯಾವ ರೀತಿ ಬರ್ಕೊತೀರಾ, ಇಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು L ಇದೆ ಅಂದರೆ ಮಾಡ್ಯುಲಸ್ ಆಫ್ xn ಮೈನಸ್ L ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಮಾಡ್ xn ಮೈನಸ್ ಮಾಡ್ L ಇದೆ. ಮಾಡ್ಯುಲಸ್ ಆಫ್ ಮಾಡ್ xn ಪ್ಲೇಸಿಗೆ ಮಾಡ್ xn ಅಂತ ಬರ್ಕೊತೀನಿ, ಮೈನಸ್ L ಪ್ಲೇಸಿಗೆ ಮಾಡ್ L ಅಂತ ಬರ್ಕೊತಾ ಇದ್ದೀನಿ. ಈ ಫಾರ್ಮಿಗೆ ಬರ್ಕೊತೀನಿ, ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಲ್ಲಿ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ವೈ ಅಂದರೆ ಏನಪ್ಪ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ವೈ ಅಂತ ಬರ್ಕೋಬೋದು. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಮಾಡ್ಯುಲಸ್ ಆಫ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ವೈ ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಎಕ್ಸ್ ಏನಿದೆ, ವೈ ಪ್ಲೇಸಲ್ಲಿ ಏನಿದೆ ಎಲ್ಲಿದೆ. ಸೊ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಸೊ ಲೆಫ್ಟ್ ಸೈಡ್ ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಮಾಡ್ಯುಲಸ್ ಆಫ್ ಎಲ್ ಲೆಸ್ಸರ್ ದ್ಯಾನ್, ಇಲ್ಲಿ ನೋಡಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಅಂದ್ರೇನು, ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದೆ. ಸೊ ಇದೇನಾಗುತ್ತೆ, ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಇಲ್ಲಿ ನೋಡಿ, ನಾವು ಡೆಫಿನೇಷನ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಅಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬಂತು ಅಂದರೆ ಫೈನಲ್ ಆಗಿ ಲಿಮಿಟ್ n ಟೆನ್ಸ್ ಟು ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರಿತಾ ಇದ್ವಿ. ಇಲ್ಲೇನು ಬಂತು, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಮಾಡೆಲ್ ಮಾಡ್ಯುಲಸ್ ಆಫ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಬಂತು ಅಂದರೆ ದೇರ್ಫೋರ್ ಕಂಡೀಷನ್ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಲ್ ಆಗುತ್ತೆ. ಸೊ ಇದರಿಂದ ಇದನ್ನು ಪ್ರೂವ್ ಮಾಡಿದ್ವಲ್ವಾ. ಸೊ ಹೆನ್ಸ್ ದ ಪ್ರೂಫ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಒಂದು ನೋಟಿಗೆ ಬರೋಣ. ಇಲ್ಲೇನು, ಇಫ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ ಎಕ್ಸ್ ಎನ್ ಈಕ್ವಲ್ ಟು ಮಾಡ್ ಎಲ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ. ಬಟ್ ಇಲ್ಲೇನು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ ಎಕ್ಸ್ ಎನ್ ಈಕ್ವಲ್ ಟು ಮಾಡ್ ಎಲ್ನ ತಗೊಂಡು ಇದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ ನೋಟಲ್ಲಿ, ದ ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್ ಅಂದರೆ ಈ ಥಿಯರಮ್, ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್ ಈಸ್ ನಾಟ್ ಟ್ರೂ ಆಗುತ್ತೆ. ಅಂದರೆ ನೋಡಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ ಎಕ್ಸ್ ಎನ್ ಎಕ್ಸಿಸ್ಟ್ ಆಗುತ್ತೆ. ಒಂದು ಲಿಮಿಟ್ನ ಅಪ್ಲೈ ಮಾಡಿದರೆ ಮಾಡ್ ಎಕ್ಸ್ ಎನ್ಗೆ ಲಿಮಿಟ್ ವ್ಯಾಲ್ಯೂ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಇಂಪ್ಲೇ ದ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಅಲ್ಲಿ ಲಿಮಿಟ್ ವ್ಯಾಲ್ಯೂ ಬರುತ್ತಲ್ವಾ, ಈಸ್ ಎಕ್ಸಿಸ್ಟ್. ಇದರಲ್ಲಿ ಎಕ್ಸಿಸ್ಟ್ ಆಗುವಂಥ ವ್ಯಾಲ್ಯೂಗೂ ಇದಕ್ಕೂ ಇದರಿಂದ ಇದನ್ನು ಪ್ರೂವ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಸೊ ಕಾನ್ವರ್ಸ್ ಏನಾಗುತ್ತೆ, ನಾಟ್ ಟ್ರೂ ಆಗುತ್ತೆ. ಇದರಿಂದ ಇದನ್ನು ಪ್ರೂವ್ ಮಾಡ್ಕೋಬೋದು. ಬಟ್ ಕಾನ್ವರ್ಸ್ ಅಂದರೆ ಇದರಿಂದ ಇದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ಟ್ರೂ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ಸಿಡರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಮೈನಸ್ 1 ಪವರ್ ಎನ್. ನಾವೇನು ಇದರಿಂದ ಇದನ್ನು ಪ್ರೂವ್ ಮಾಡಬೇಕಲ್ವ. ಫಸ್ಟ್ ಈ ಕಂಡೀಷನ್ನ ಚೆಕ್ ಮಾಡ್ಕೋಬೇಕು, ಆಮೇಲೆ ಈ ಕಂಡೀಷನ್ನ ನೋಡಬೇಕು ಬರುತ್ತಾ ಅಂತ. ಏನು ಮಾಡ್ತೀರಾ, ಕೊಟ್ಟಿರುವಂಥ ಸೀಕ್ವೆನ್ಸ್ಗೆ ಮಾಡ್ಯುಲಸ್ ತಗೊತೀರಾ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಅಂದರೆ ಮೈನಸ್ 1 ಪವರ್ ಎನ್ ಅಲ್ವಾ. ದಿಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಮೈನಸ್ 1 ಪವರ್ ಎನ್. ಎನ್ಗೆ ಆಡ್ ವ್ಯಾಲ್ಯೂ ಆದರೆ ಮೈನಸ್ ಬರ್ತಾ ಹೋಗುತ್ತೆ, ಎನ್ನಿಗೆ ಈವನ್ ಆದರೆ ಪ್ಲಸ್
ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ವಿತಿನ್ ಮಾಡ್ಯುಲಸ್ ಇರೋದ್ರಿಂದ ಪ್ಲಸ್ ಬಂದ್ರೂ ಮೈನಸ್ ಬಂದ್ರೂ ಏನಾಗುತ್ತೆ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಪಾಸಿಟಿವ್ನೇ ಬರ್ತಾ ಹೋಗುತ್ತೆ. -1/1 ಅಂದರೆ -1, -1/2 ಅಂದರೆ +1 ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ವಿತಿನ್ ಮಾಡ್ಯುಲಸ್ ಇರೋದ್ರಿಂದ ಈ ಸೀಕ್ವೆನ್ಸು ಏನು ಮಾಡ್ತೀರಾ ನಾವು, ಏನಾಗುತ್ತೆ, ಏನೇ ಪಾಸಿಟಿವ್ ಆದ್ರೂ ನೆಗೆಟಿವ್ ಆದ್ರೂ ಪಾಸಿಟಿವೇ ಬರ್ತಾ ಹೋಗುತ್ತೆ. ದಿಸ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಕಾನ್ಸ್ಟೆಂಟ್ ಟರ್ಮ್ ಅಂದರೆ 1 ಬರುತ್ತೆ, ವಿಚ್ ಎಕ್ಸಿಸ್ಟ್ ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಯಿತು. ಬಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು, ಈಗ ಇದು ಆಯ್ತಲ್ವ, ಇದಕ್ಕೊಂದು ಲಿಮಿಟ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಇದನ್ನು ಪ್ರೂವ್ ಮಾಡಬೇಕು. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ xn ಪ್ಲೇಸಲ್ಲಿ ಏನಿದೆ -1/n ಈಕ್ವಲ್ ಟು, ಇದು ಗೊತ್ತಲ್ವ ಆಸಿಲೇಟರಿ ಸೀಕ್ವೆನ್ಸ್. ಲಿಮಿಟ್ನ ಅಪ್ಲೈ ಮಾಡಿದರೆ ಒಂದ್ಸಲ +1 ಬರುತ್ತೆ, ಒಂದ್ಸಲ -1 ಬರುತ್ತೆ. ಯಾವಾಗ, ಇಫ್ ಎನ್ ಈಸ್ ಈವನ್ ಆದಾಗ, ಗೊತ್ತಾಗ್ತಿದೆಯಾ, ಇಫ್ ಎನ್ ಈಸ್ ಆಡ್ ಆದಾಗ -1 ಬರುತ್ತೆ. ಸೊ ಇದೇನಾಗುತ್ತೆ, ಆಸಿಲೇಟರಿ, ಬಟ್ ಎಕ್ಸಿಸ್ಟ್ ಆಗುತ್ತೆ ವ್ಯಾಲ್ಯೂ, ವಿಚ್ ಎಕ್ಸಿಸ್ಟ್, ಆಸಿಲೇಟರಿ ಆಗುತ್ತೆ. ಕಾನ್ವರ್ಸ್ ಏನಾಗುತ್ತೆ, ಪ್ರೂವ್ ಆಗಲ್ಲ. ಬಟ್ ನಾವೆಲ್ಲ ಏನು ಮಾಡಿದ್ವಿ, ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ರೂವ್ ಮಾಡಿದ್ವಿ. ಬಟ್ ಇಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಅಂದರೆ ಫಸ್ಟ್ ಇದನ್ನು ತಗೊಂಡು ಇದನ್ನ ಪ್ರೂವ್ ಮಾಡಿದರೆ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಲ್ಲ. ಗೊತ್ತಾಗ್ತಿದೆಯಾ, ಲಿಮಿಟ್ ವ್ಯಾಲ್ಯೂ ಸೇಮ್ ಬರಲ್ಲ, ಇಂಪ್ಲೈ ಆಗಲ್ಲ ಅಂತ. ಸೊ ಏನಾಗುತ್ತೆ, ಕಾನ್ವರ್ಸ್ ಆಫ್ ದ ಥಿಯರಮ್ ಈಸ್ ನಾಟ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಥಿಯರಮ್ಮು ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್. ಫಸ್ಟಕ್ಕೆ ಹೇಳಿದೀವಲ್ವ, ಒಂದು ನೋಟಲ್ಲಿ ಬರ್ಸಿದೆ, ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಬರ್ಸಿದೆ ಅಲ್ವಾ. ಸೊ ನೆಕ್ಸ್ಟ್ ಪ್ರೂಫ್ ಪಾರ್ಟಿ ಬರೋಣ. ಏನಾಗುತ್ತೆ, ಇಲ್ಲಿ ಪ್ರತಿಯೊಂದು ಕನ್ವರ್ಜೆಂಟ್ ಸೀಕ್ವೆನ್ಸು ಬೌಂಡೆಡ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಪ್ರೂಫ್ ಫಸ್ಟ್ ಏನು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳಿದಾರಲ್ವ, ಆ ಕನ್ವರ್ಜೆಂಟ್ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಟ್ ಸೀಕ್ವೆನ್ಸ್ xn be a convergent sequence, ಆಗುತ್ತೆ. ಇದೊಂದು ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಸಿಂಬಾಲಿಕಲಿ ಯಾವ ರೀತಿ ಬರಿತೀವಿ, ಲೆಟ್ ದಟ್ ಈಸ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ಬರಿತೀವಲ್ವಾ. ಈ ಎಲ್ ಏನಾಗಿರುತ್ತೆ, ಕನ್ವರ್ಜೆಂಟ್ ಅಂದರೆ ಯುನಿಕ್ ಆ್ಯಂಡ್ ಫೈನೈಟ್ ಆಗಿರುತ್ತೆ. ಲಿಮಿಟ್ ಡೆಫಿನಿಷನ್ ಯಾವ ರೀತಿ ಹೇಳುತ್ತೆ, ದೇರ್ ಫಾರ್ ಎ ಗಿವನ್ epsilon greater than 0 there exists m belongs to n such that modulus of xn minus l lesser than epsilon for all n greater than equal to m ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಕೊಟ್ಟಿರುವಂಥ ಸೀಕ್ವೆನ್ಸ್ ಕನ್ವರ್ಜೆಂಟ್, ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತು, ಬೌಂಡೆಡ್ ಅಂದ್ರೆ ಏನು ಅಂತ ಗೊತ್ತಲ್ವಾ. ಇಲ್ಲಿ ಸೀಕ್ವೆನ್ಸ್ xn ಏನು ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿದೆ ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ. ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ, ಫಾರ್ ಎ ಗಿವನ್ epsilon greater than 0 there exists m belongs to n such that modulus of xn minus l lesser than epsilon for all n greater than equal to m ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ನಮಗೊಂದು ಯಾವ ರೀತಿ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎ ಇತ್ತು ಅಂದರೆ ಇದನ್ನು ಯಾವ ರೀತಿ ಬರೀತಾ ಹೋಗ್ತೀವಿ, -a ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ನ ರಿಮೂವ್ ಮಾಡಿದಾಗ -a ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎ ಬರಿತೀವಲ್ವ. ಇಲ್ಲಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಇರೋದ್ರಿಂದ ಇಲ್ಲಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಅಂತ ತಗೊಂಡಿದ್ವಿ. ಅದೇ ರೀತಿ ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದ್ದರೆ ಇದನ್ನ ಯಾವ ರೀತಿ ಬರ್ತೀವಿ, ಮಾಡ್ನ ರಿಮೂವ್ ಮಾಡಿದಾಗ ಎಕ್ಸಲಾನ್ ಮೈನಸ್ ಎಕ್ಸಲಾನ್ therefore minus epsilon lesser than xn minus l lesser than plus epsilon ಆಗುತ್ತೆ. mod x lesser than equal to a ಅಂತಿದ್ರೆ minus a lesser than equal to x ಆಗುತ್ತೆ, lesser than equal to plus a ಆಗುತ್ತೆ. ಇಲ್ಲಿ mod xn minus l lesser than x ಇದ್ರೆ minus epsilon lesser than xn minus l ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಗುತ್ತೆ. ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದ್ದರೆ ಈ ರೀತಿ ಬರ್ಕೊತೀವ. ಇಲ್ಲಿ xn ಮೈನಸ್ ಎಲ್ ಇದೆ, ಇಲ್ಲಿ ಈ ಎಲ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಟರ್ಮ್ ಜೊತೆ ಪ್ಲಸ್ ಎಲ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಎಲ್ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ xn ಮೈನಸ್ ಎಲ್ ಪ್ಲಸ್ ಎಲ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಇಲ್ಲೇನಾಗಿರುತ್ತೆ, ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರುತ್ತೆ. ಎಲ್ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ ಪ್ಲಸ್ ಎಲ್ ಮೈನಸ್ ಎಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ, xn ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸಲಾನ್ ಅಂತ ಬರಿಬೋದಲ್ವಾ. ಏನಾಯಿತು, therefore ಎಲ್ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ xn ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸಲಾನ್ ಆಗುತ್ತೆ. ದಿಸ್ ಈಸ್
ಟ್ರೂ ಫಾರ್ ಆಲ್ ಎನ್ ಗ್ರೇಟರ್, ದಿಸ್ ಈಸ್ ಟ್ರೂ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಇದನ್ನ ಕಂಡೀಷನ್ 1 ಅಂತ ತಗೊತೀನಿ. ಇಲ್ಲಿ ನೋಡಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಈ ರೀತಿ ಬಂದರೆ ಇದು ಟ್ರೂ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದ್ದಾಗ. ಅಲ್ಲಿಗೆ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಹೇಳಿದ್ವಲ್ವಾ. ಏನಿಲ್ಲಿ ಒಂದು ಸೀಕ್ವೆನ್ಸ್, ಕನ್ವರ್ಜೆಂಟ್ ಸೀಕ್ವೆನ್ಸು ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದ್ದಾಗ ಅವೆಲ್ಲ ಬೌಂಡೆಡ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಏನಾಗುತ್ತೆ, ಸೀಕ್ವೆನ್ಸ್ ಎಕ್ಸ್ ಎನ್, ಈ ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್ ಓನ್ಲಿ ಫಾರ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದ್ದಾಗ ಮಾತ್ರ ಬೌಂಡೆಡ್ ಆಗ್ತಾ ಹೋಗುತ್ತೆ. ನಾವೇನು ಪ್ರೂವ್ ಮಾಡಬೇಕು, ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್ ಫಾರ್ ಆಲ್ ಎನ್ ಅಂತ ವಿ ಹ್ಯಾವ್ ಟು ಪ್ರೂವ್ ದಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್ ಫಾರ್ ಆಲ್ ಎನ್ಗೆ ಬೌಂಡೆಡ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಈಗ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ಮಿಗೆ ಬೌಂಡೆಡ್ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಫಾರ್ ಆಲ್ ಎನ್ನಿಗೆ ಬೌಂಡೆಡ್ ಆಗುತ್ತೆ ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಕೊಟ್ಟಿರುವಂಥ ಗೊತ್ತಾಯ್ತಲ್ವ ಯಾವ ರೀತಿ ಅಂತ. ಎಲ್ ಮೈನಸ್ ಎಕ್ಸೆಲಾನ್ ಲೆಸ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಅಂದರೆ ಟ್ರೂ ಫಾರ್ ಓನ್ಲಿ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಈಗ ನಾವೇನು ಪ್ರೂವ್ ಮಾಡಬೇಕು, ಪ್ರತಿಯೊಂದಕ್ಕೂ ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್, ಪ್ರತಿಯೊಂದು ಎನ್ಗೂ ಸೀಕ್ವೆನ್ಸ್ ಎಕ್ಸ್ ಎನ್ ಬೌಂಡೆಡ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಲೆಟ್ ಕ್ಯಾಪಿಟಲ್ ಎಮ್ ಅಂದರೆ ಏನಿಲ್ಲಿ ಅಪ್ಪರ್ ಬೌಂಡೆಡ್ ಆಗಬೇಕು ಅಂದರೆ, ಒಂದು ಸೀಕ್ವೆನ್ಸ್ ಬೌಂಡೆಡ್ ಆಗಬೇಕು ಅಂದರೆ ಆ ಸೀಕ್ವೆನ್ಸಲ್ಲಿ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಬೇಕು ಮತ್ತು ಲೋವರ್ ಬೌಂಡೂ ಎಕ್ಸಿಸ್ಟ್ ಆಗಬೇಕು. ಅಪ್ಪರ್ ಬೌಂಡ್ ಆಯಿತು ಅಂದರೆ ಬೌಂಡೆಡ್ ಎಬೋ ಆಗುತ್ತೆ, ಲೋವರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಅಂದರೆ ಮತ್ತು ವಿತ್ ಅದ್ರ ಜೊತೆ ಕಂಡೀಷನ್ ಅಪ್ಪರ್ ಬೌಂಡಲ್ಲಿ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್, ಲೋವರ್ ಬೌಂಡ್ ಅಂದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸ್ಮಾಲ್ ಎಮ್. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಬೌಂಡೆಡ್ ಎಬೋ ಸೀಕ್ವೆನ್ಸ್, ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಗೊತ್ತಲ್ವಾ. ಎಬೋ ಮತ್ತು ಬಿಲೋ ಆದರೆ ಅಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ, ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈಗ ಚೆಕ್ ಮಾಡ್ತಾ ಹೋಗೋಣ. ಲೆಟ್ ಎಮ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್, ನಾವಿಲ್ಲೇನು ಅಪ್ಪರ್ ಬೌಂಡನ್ನ ಚೂಸ್ ಮಾಡಬೇಕು ಅಂದರೆ ಒಂದು ಸೀಕ್ವೆನ್ಸಲ್ಲಿ ಇರುವಂಥ ಟಾಪ್ಸ್ ಆಫ್ ದ ಸೀಕ್ವೆನ್ಸಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್, ಮ್ಯಾಕ್ಸಿಮಮ್ ಎಲಿಮೆಂಟ್ನ ಚೂಸ್ ಮಾಡ್ತೀವಲ್ವಾ ಅಪ್ಪರ್ ಬೌಂಡ್ನ. ಸೊ ಮ್ಯಾಕ್ಸಿಮಮ್ ಆಫ್ x1 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್, ಈ ಸೀಕ್ವೆನ್ಸ್ ಎಕ್ಸ್ ಎನ್ನಲ್ಲಿರುವಂಥ ಟರ್ಮ್ಸ್ನ ಬರೀತಾ ಹೋಗ್ತಿದ್ದೀನಿ. x2 ಆ್ಯಂಡ್ ಸೊ ಆನ್ ಎಕ್ಸ್ ಎನ್ ಮೈನಸ್ 1 ಕಾಮ. ಇಲ್ಲಿ ನೋಡಿ ಎಕ್ಸ್ ಎನ್ನಲ್ಲಿ ಎಲ್ ಮೈನಸ್ ಎಕ್ಸೆಲಾನು ಇದೆ, ಎಲ್ ಪ್ಲಸ್ ಎಕ್ಸೆಲಾನು ಇದೆ. ಸೊ ಏನು ಬರ್ಕೊತೀನಿ, ಇದು ಎಕ್ಸ್ ಎನ್ನೇ ತಾನೇ, ಸೇಮ್ ಸೀಕ್ವೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಎಲ್ ಮೈನಸ್ ಎಕ್ಸೆಲಾನ್ ಮತ್ತು ಎಲ್ ಪ್ಲಸ್ ಎಕ್ಸೆಲಾನ್ ಅನ್ನೋ ಟರ್ಮ್ ಇದೆ. ಇಲ್ಲಿ ಅಪ್ಪರ್ ಬೌಂಡ್. ಈಗ ಲೋವರ್ ಬೌಂಡ್ ಸ್ಮಾಲ್ ಎಮ್ ಈಕ್ವಲ್ ಟು ಅಂದರೆ ಲೀಸ್ಟ್ ವ್ಯಾಲ್ಯೂನ ಚೂಸ್ ಮಾಡ್ತೀವಲ್ವ ಟರ್ಮ್ಸ್ ಆಫ್ ದ ಸೀಕ್ವೆನ್ಸಲ್ಲಿ. ಸೊ ಮಿನಿಮಮ್ ಆಫ್ x1 x2 ಆ್ಯಂಡ್ ಸೊ ಆನ್ ಎಕ್ಸ್ ಎನ್ ಮೈನಸ್ 1. ಇಲ್ಲಿ ಎಕ್ಸ್ ಎನ್ನಲ್ಲಿ ಏನಿದೆ, ಎಲ್ ಮೈನಸ್ ಎಕ್ಸೆಲಾನ್ ಅನ್ನೋ ಟರ್ಮ್ಸು ಇದೆ, ಎಲ್ ಪ್ಲಸ್ ಎಕ್ಸೆಲಾನ್ ಅನ್ನೋ ಟರ್ಮೂ ಇದೆ. ಸೊ ದೇರ್ ಫೋರ್ ಈಗ ಅಪ್ಪರ್ ಬೌಂಡ್ ಆಯಿತು ಅಂದರೆ ಕಂಡೀಷನ್ ಏನಿರುತ್ತೆ, ಎಮ್ಮು ಅಪ್ಪರ್ ಬೌಂಡ್, ಎಮ್ ಏನಾಯಿತು ಅಪ್ಪರ್ ಬೌಂಡ್ ಆಯಿತು ಅಂದರೆ ಕಂಡೀಷನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎನ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೇನು ಅಪ್ಪರ್ ಬೌಂಡು ಮ್ಯಾಕ್ಸಿಮಮ್ ಆಫ್ ದಿಸ್ ಎಲಿಮೆಂಟ್ಸ್ ಇದೆ. ಸೊ ಯಾವ ರೀತಿ ಬರಿಬೋದು, ಇಲ್ಲಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್ನ ನಾವು ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಅಂತಲೂ ಬರಿಬೋದಲ್ವ. ಎಕ್ಸ್ ಎನ್ ಅಂದರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳಿವು. ಕ್ಯಾಪಿಟಲ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು x1, ಕ್ಯಾಪಿಟಲ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು x2 ಆ್ಯಂಡ್ ಸೊ ಆನ್ ಕ್ಯಾಪಿಟಲ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ 1 ಕ್ಯಾಪಿಟಲ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಲ್ ಮೈನಸ್ ಎಕ್ಸೆಲಾನ್, ಕ್ಯಾಪಿಟಲ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸೆಲಾನ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಅಪ್ಪರ್ ಬೌಂಡ್ ಆಗಿದೆ ಅಂದರೆ ಕಂಡೀಷನ್ ಈ ರೀತಿ ಬರಿತೀವಿ. ಈಗ ದೇರ್ಫೋರ್ ಲೋವರ್ ಬೌಂಡ್ ಆಯಿತು ಅಂದರೆ ಏನಾಗುತ್ತೆ, ಲೋವರ್ ಬೌಂಡಲ್ಲಿ ಎಮ್ ಈಸ್ ಎ ಲೋವರ್ ಬೌಂಡ್. ಎಮ್ ಏನಾಯಿತು ಲೋವರ್ ಬೌಂಡ್ ಆಯಿತು ಅಂದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸ್ಮಾಲ್ ಎಮ್ ಫಾರ್ ಆಲ್ ಎನ್ ಅಂತ ಬರಿತೀವಲ್ವ, ಅಥವಾ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಅಂತ ಬರಿತಾ ಹೋಗ್ಬೋದು. ಸೊ ಏನಾಗುತ್ತೆ ಇಲ್ಲಿ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು x1, ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು x2 ಆ್ಯಂಡ್ ಸೊ ಆನ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ 1 ಕಾಮ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಲ್ ಮೈನಸ್ ಎಕ್ಸೆಲಾನ್, ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸೆಲಾನ್ ಅಂತ ಬರೀತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಫ್ರಮ್ ಒನ್ನಲ್ಲಿ ಏನಿದೆ ಎಲ್ ಮೈನಸ್ ಎಕ್ಸೆಲಾನ್ ಲೆಸ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಅಂತಿದೆ. ಇಲ್ಲೇನಾಯಿತು ಬರುವಂಥ ಟರ್ಮ್ಸ್ ಜನರಲ್ ಆಗಿ ಹೇಳಬೇಕು ಅಂದರೆ ಎಕ್ಸ್ ಎಮ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಆಯಿತು, ಅಥವಾ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್. ಜನರಲ್ ಆಗಿ ಈ x1 x2 ಎಕ್ಸ್ ಎನ್ ಮೈನಸ್ 1 ಎಲ್ ಮೈನಸ್ ಎಕ್ಸೆಲಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಇವೆಲ್ಲ ಎಕ್ಸ್ ಎನ್ನಲ್ಲೇ ತಾನೇ ಇರೋದು. ಸೊ ಅದೇ ರೀತಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಇಲ್ಲೂ ಅಷ್ಟೇ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದೆ. ಫ್ರಮ್ ಒನ್ನಲ್ಲಿ ಏನಿದೆ ಎಲ್ ಮೈನಸ್ ಎಕ್ಸೆಲಾನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಇದೆ. ಫ್ರಮ್ ಒನ್ನನ್ನು ಯೂಸ್ ಮಾಡಿಕೊಂಡು
ಇಲ್ಲಿ ಏನಿದೆ ಎಲ್ ಮೈನಸ್ ಎಕ್ಸೆಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಅಂತ ಬರ್ಕೊತೀನಿ. ಕಂಡೀಷನ್ ಏನು ಅಪ್ಪರ್ ಬೌಂಡು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್, ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್. ಇಲ್ಲೇನು ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಅಥವಾ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಈ ರೀತಿ ಬರಿಬೋದಲ್ವಾ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ನೋಡಿ ಫೈನಲಲ್ಲಿ ದೇರ್ ಫೋರ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್. ಈ ಟರ್ಮ್ಸ್ಗಳೆಲ್ಲ ಎಮ್ ಒಳಗಡೆ ಲೀಸ್ಟ್ ಟರ್ಮ್ ಒಳಗಡೆನೆ ಬರ್ತಾ, ಲೀಸ್ಟ್ ಟರ್ಮ್ ಅಂದರೆ ಕೊಟ್ಟಿರುವಂಥ ಸೀಕ್ವೆನ್ಸ್ ಒಳಗಡೆನೆ ಬರ್ತಾ ಹೋಗ್ತದೆ. ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎಲ್ ಮೈನಸ್ ಎಕ್ಸೆಲಾನ್. ಸೀಕ್ವೆನ್ಸ್ ಎಕ್ಸ್ ಎನ್ ನೋಡಿ ಇದೇ ರೀತಿ ಸೇಮ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸು ಗ್ರೇಟರ್ ದ್ಯಾನ್ ಎಲ್ ಮೈನಸ್ ಎಕ್ಸೆಲಾನ್. ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿದೆ ಅಂದರೆ ಎಮ್ ಈಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಅಂತ ಬರ್ತೀವಿ. ಸೀಕ್ವೆನ್ಸ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಆಗಿದೆ, ಇದೊಂದು ಟರ್ಮು. ನೆಕ್ಸ್ಟ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಮ್ ಅಂದರೆ ಎಮ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಂತ ಬರ್ಕೋಬೋದಲ್ವ. ಸೊ ಏನಾಗುತ್ತೆ ಫೈನಲಲ್ಲಿ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎನ್. ಈ ಕಂಡೀಷನ್ ಗೊತ್ತಲ್ವಾ ಬೌಂಡೆಡ್ ಸೀಕ್ವೆನ್ಸ್ದು. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ ಅವಾಗ ಬೌಂಡೆಡ್ ಆಗುತ್ತೆ. ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್, ಗೊತ್ತಾಗ್ತಿದೆಯಾ? ಈ ಕಂಡೀಷನ್ ಪ್ರೂವ್ ಆಯಿತು ಅಂದರೆ ಬೌಂಡೆಡ್ ಫಾರ್ ಆಲ್ ಎನ್. ಇಲ್ಲಿ ಪ್ರೂವ್ ಮಾಡಿದ್ದು ಫಸ್ಟು ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಕಂಡೀಷನಿಗೆ ಮಾತ್ರ. ಇಲ್ಲಿ ಫಾರ್ ಆಲ್ ಎನ್ನಿಗೂ ಪ್ರೂವ್ ಮಾಡಿದ್ವಲ್ವಾ. ಸೊ ಏನಾಗುತ್ತೆ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಏನಾಗುತ್ತೆ ಬೌಂಡೆಡ್ ಆಗುತ್ತೆ. ಹೆನ್ಸ್ ದ ಪ್ರೂಫ್. ಗೊತ್ತಾಗ್ತಿದೆಯಾ? ಎಕ್ಸಾಂಪಲೂ ನೋಟಲ್ಲಿ ಬರ್ಸಿದ್ದೀನಲ್ವಾ, ಅಲ್ಲಿ ಎವರಿ ಕಾನ್ಸ್ಟೆಂಟ್ ಸೀಕ್ವೆನ್ಸೂ ಬೌಂಡೆಡ್ ಆಗುತ್ತೆ. ಪ್ರತಿಯೊಂದು ಕಾನ್ಸ್ಟೆಂಟ್ ಸೀಕ್ವೆನ್ಸು ಬೌಂಡೆಡ್ ಆಗುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸೂ ಬೌಂಡೆಡ್ ಆಗುತ್ತೆ. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಏನಾಗುತ್ತೆ ಕನ್ವರ್ಜೆಂಟ್. ಎವರಿ ಕಾನ್ಸ್ಟೆಂಟ್ ಸೀಕ್ವೆನ್ಸು ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸು ಬೌಂಡೆಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಈಸ್ ಎ ಬೌಂಡೆಡ್ ಸೀಕ್ವೆನ್ಸ್. ನೆಕ್ಸ್ಟ್ ಒಂದು ನೋಟು ಏನು ಪ್ರೂವ್ ಮಾಡಿದ್ವಿ ಥಿಯರಮ್ 3ನಲ್ಲಿ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ. ಕಾನ್ವರ್ಸ್ ಪ್ರೂವ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ದ ಕಾನ್ವರ್ಸ್ ಆಫ್ ದ ಥಿಯರಮ್ ಅಂದರೆ ಬೌಂಡೆಡ್ ಸೀಕ್ವೆನ್ಸು ಎವರಿ ಬೌಂಡೆಡ್ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಗೊತ್ತಾ? ಎವರಿ ಬೌಂಡೆಡ್ ಸೀಕ್ವೆನ್ಸು ಕನ್ವರ್ಜೆಂಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿ. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಮೈನಸ್ 1 ಪವರ್ ಎನ್ ಅಂತ ತಗೊತೀನಿ. ಈ ಮೈನಸ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ -1 +1 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಪ್ಪರ್ ಬೌಂಡು ಕ್ಯಾಪಿಟಲ್ ಎಮ್ ಫಸ್ಟ್ ಕ್ಯಾಪಿಟಲ್ ಎಮ್ ಈಕ್ವಲ್ ಟು +1 ಮಾಡಿಸಿದ್ದೀನಲ್ವಾ, +1 ಅಂತ ಬರುತ್ತೆ. ಸ್ಮಾಲ್ ಎಮ್ ಈಕ್ವಲ್ ಟು -1 ಅಂತ ಬರುತ್ತೆ. ಸೊ ಕಂಡೀಷನ್ ಏನಾಗುತ್ತೆ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 1 ಫಾರ್ ಆಲ್ ಎನ್, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಫಾರ್ ಆಲ್ ಎನ್. ದೇರ್ ಫೋರ್ -1 ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 1 ಫಾರ್ ಆಲ್ ಎನ್. ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ ಅವಾಗ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್ ಅಂತ ಬರಿತೀವಲ್ವಾ. ಗೊತ್ತಾಗ್ತಿದೆ? ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು, ಲೋವರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಅಂದರೆ ಬೌಂಡೆಡ್ ಎಬೋ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಆಯಿತು. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್ ಆಗುತ್ತೆ. ಈಗ ನೆಕ್ಸ್ಟ್ ಕನ್ವರ್ಜೆಂಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು ಈ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು -1 ಪವರ್ ಎನ್ನೇ ತೊಗೊಳೋಣ. ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲೇಸಲ್ಲಿ ಏನಿದೆ -1 ಪವರ್ ಎನ್ ಇದೆ. ಗೊತ್ತಾಗ್ತಿದೆಯಾ? ಈಗ ಲಿಮಿಟ್ನ ಅಪ್ಲೈ ಮಾಡಿ. +1 -1 ಬರುತ್ತೆ ಅಂತ ಗೊತ್ತಲ್ವಾ. +1 ಯಾವಾಗ ಆಗುತ್ತೆ ಇಫ್ ಎನ್ ಈಸ್ ಈವನ್ ಆದಾಗ +1 ಬರುತ್ತೆ. ಇಫ್ ಎನ್ ಈಸ್ ಆಡ್ ಆದಾಗ ಏನಾಗುತ್ತೆ -1 ಬರುತ್ತೆ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಯಿತಾ ಇದು? ಇಲ್ಲ, ಇಟ್ ಈಸ್ ಎ ಆಸಿಲೇಟರಿ ಸೀಕ್ವೆನ್ಸ್, ನಾಟ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ಸೊ ಏನಾಗುತ್ತೆ ದೇರ್ ಫೋರ್ ದ ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್, ದ ಕಾನ್ವರ್ಸ್ ಆಫ್ ದ ಥಿಯರಮ್ ಏನು ಹೇಳುತ್ತೆ ಸ್ಟೇಟ್ಮೆಂಟು ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತಿತ್ತಲ್ವಾ. ದ ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್ ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತಿತ್ತು. ಕಾನ್ವರ್ಸ್ ಅಂದರೆ ಬೌಂಡೆಡ್ ಸೀಕ್ವೆನ್ಸ್ ಎಲ್ಲ ಕನ್ವರ್ಜೆಂಟ್ ಆಗಬೇಕು ಅಂತಿಲ್ಲ. ಸೊ ಕಾನ್ವರ್ಸ್ ಆಫ್ ದ ಥಿಯರಮ್ ದ ಬೌಂಡೆಡ್ ಸೀಕ್ವೆನ್ಸ್ ಈಸ್ ನಾಟ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ. ಕಾನ್ವರ್ಸ್ ಅಂದರೆ ರಿವರ್ಸ್, ಏನು ಪ್ರೂವ್ ಮಾಡಿರ್ತೀವಿ ಅದರಿಂದ ರಿವರ್ಸ್ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಅದ್ರ ಕಾನ್ವರ್ಸು ಪ್ರೂವ್ ಆಗಲ್ಲ. ಸೊ ದ ಕಾನ್ವರ್ಸ್ ಆಫ್ ದ ಥಿಯರಮ್ ಈಸ್ ನಾಟ್ ಟ್ರೂ. ಎವರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಬಟ್ ಬೌಂಡೆಡ್ ಸೀಕ್ವೆನ್ಸ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್ ಅಂತ. ಕಾನ್ವರ್ಸ್ ಅಂದರೆ ಬೌಂಡೆಡ್ ಸೀಕ್ವೆನ್ಸ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್ ಅಂತ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಕಾನ್ವರ್ಸ್ ಆಫ್ ದ ಎಬೋ ಥಿಯರಮ್, ದಟ್ ಈಸ್ ಬೌಂಡೆಡ್ ಸೀಕ್ವೆನ್ಸ್ ನೀಡ್ ನಾಟ್ ಬಿ ಕನ್ವರ್ಜೆಂಟ್. ಓಕೆ, ಬಾಯ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಥಿಯರಮ್ಸ್ ಇದೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಬಾಯ್.